ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಗೆಲ್ಲ ಗೊತ್ತೇ ಇದೆ. 2 ದಿನದ ಹಿಂದೆ ತಾನೇ SSLC ಪರೀಕ್ಷೆಯ ಪ್ರವೇಶ ಪತ್ರವನ್ನ ಬಿಟ್ಟಿದ್ದಾರೆ. ನೋಡಿದ್ರಮ್ಮ ನೀವು? ಹ್ಞೂ ಸರ್, ನೋಡಿದ್ವಿ ಎಲ್ಲ. ಈಗ ಹಾಲ್ ಟಿಕೆಟ್ ಅಲ್ಲಿ ಏನೆಲ್ಲ ಸರ್ ಇಂಪಾರ್ಟೆಂಟ್? ಈಗ ಆಲ್ರೆಡಿ ರಿಜಿಸ್ಟರ್ ನಂಬರ್ ಎಲ್ಲ ಬಂದಿರುತ್ತೆ ಅಂತ ಅನ್ಕೋತೀನಿ, ಅದೇ ಇಂಪಾರ್ಟೆಂಟ್. ಹೌದು ಮೊಯ್ನ್, ರಿಜಿಸ್ಟರ್ ನಂಬರ್ ಬಂದಿರುತ್ತೆ, ಮತ್ತೆ ಅವರ ಪರೀಕ್ಷಾ ಕೇಂದ್ರ ಗೊತ್ತಾಗಿರುತ್ತೆ, ಈ ತರದೆಲ್ಲ ಇರ್ತದೆ. ಮತ್ತೆ ಅದರಲ್ಲಿ ಹಾಲ್ ಟಿಕೆಟ್ ಅಲ್ಲಿ ಬಹುಮುಖ್ಯವಾಗಿ ಗಮನಿಸಬೇಕಾಗಿರುವಂತ ಅಂಶ ಏನು ಅಂದ್ರೆ ಮೊಯ್ನ್, ಮಕ್ಕಳು ತಮ್ಮ ಫೋಟೋ ಏನಿದೆ ಅದು ಕರೆಕ್ಟ್ ಆಗಿ ಇದೆಯಾ ಇಲ್ವಾ ಅನ್ನೋದನ್ನ ಅವ್ರು ಏನ್ ಮಾಡ್ಬೇಕು. ಈಗ ಇಫ್ ಇನ್ ಕೇಸ್ ನಂದು ನೇಮ್ ತಪ್ಪು ಬಂದ್ಬಿಡ್ತು, ಅಥವಾ ನನ್ನ ಫಾದರ್ ನೇಮ್ ಆಗಿರ್ಲಿ, ಡೇಟ್ ಆಫ್ ಬರ್ತ್ ಏನೋ ಸ್ಮಾಲ್ ಚೇಂಜಸ್ ಮಾಡ್ಬೇಕಾಗುತ್ತೆ. ಸೊ ಅದಕ್ಕೆ ಏನಾದ್ರು ಆಪ್ಷನ್ ಇದೆಯಾ? ಹೌದು, ಖಂಡಿತವಾಗಿಯೂ ಈ ತಿಂಗಳು 17ನೇ ತಾರೀಕುವರೆಗೂ ಅದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ ತಿದ್ದುಪಡಿಗೆ. 100 ರೂಪಾಯಿ ದಂಡದ ಸಮೇತ ಏನ್ ಮಾಡ್ಬೋದು, ಶಾಲೆಯ ಮುಖ್ಯಸ್ಥರು ಅದನ್ನ ತಿದ್ದುಪಡಿಗೆ ಸಲ್ಲಿಸಬಹುದು. ನೀವು ನೋಡಿರ್ಬೋದು, ನನ್ನ ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಮ SSLC ಪ್ರವೇಶ ಪತ್ರದಲ್ಲಿ ನೀವು ನಿಮ್ಮ ಫೋಟೋವನ್ನ, ನಿಮ್ಮ ತಂದೆ ಹೆಸರು, ನಿಮ್ಮ ತಾಯಿ ಹೆಸರು, ಇದೆಲ್ಲವನ್ನು ಒಂದ್ಸಲಿ ನೀಟಾಗಿ ಚೆಕ್ ಮಾಡ್ಕೊಳ್ಳಿ ಮಕ್ಕಳೇ. ಯಾಕೆಂದ್ರೆ ಇವಾಗ ಏನಿರುತ್ತೆ ಅದು ತುಂಬಾ ಮುಖ್ಯವಾಗಿರ್ತದೆ. ಯಾಕೆಂದ್ರೆ ಇನ್ನು ಮುಂದೆ ಬರುವಂತ ಎಲ್ಲಾ ಪ್ರೊಸೆಸ್ಗೂ ಕೂಡ ಅದೇ ಡಾಕ್ಯುಮೆಂಟ್ ಮುಂದುವರಿಯೋದ್ರಿಂದ ನಿಮ್ಮ ಫೋಟೋ, ನಿಮ್ಮ ತಂದೆ ಹೆಸರು, ನಿಮ್ಮ ತಾಯಿ ಹೆಸರು, ಈ ತರ ಎಲ್ಲಾ ನಿಮ್ಮ ಸಹಿ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತದೆ. ಇದನ್ನೆಲ್ಲವನ್ನು ನೀವು ನೋಡಿ ಗಮನಿಸ್ಕೊಳ್ಳಿ. ಏನಾದ್ರು 10th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್ ಅಲ್ಲೂ ಅದೇ ಬರುತ್ತಾ ಸರ್ ಡೀಟೇಲ್? ಹೌದು, ಈಗ ಏನು SSLC ಹಾಲ್ ಟಿಕೆಟ್ ಅಲ್ಲಿ ಏನಿರುತ್ತೆ ಅದೇ ಸೇಮ್ ಕ್ಯಾರಿ ಆಗುತ್ತೆ. ಹೌದು. ಸೊ ಹಾಗಿದ್ರೆ ಈಗ ನೆಕ್ಸ್ಟ್ ಈ ಮಕ್ಕಳು ಇದೇ ಹಾಲ್ ಟಿಕೆಟ್ ತಕೊಂಡು ಎಕ್ಸಾಮ್ ಸೆಂಟರ್ಗೂ ಕೂಡ ಹೋಗ್ಬೇಕಾಗುತ್ತೆ. ಈಗ ಟೀಚರ್ಸ್ ಎಲ್ಲ ನೀವು ಮಕ್ಕಳಿಗೆ ಕೊಟ್ಟಿರ್ತೀರಾ. ನನ್ ಸಜೆಷನ್ ಅಲ್ಲಿ ಏನಂದ್ರೆ ಮಕ್ಕಳು ನೆಕ್ಸ್ಟ್ ಡೇನೆ ಕೊಟ್ಟಿದ್ರೆ ಒಳ್ಳೇದು. ಯಾವ ತರ ಹೇಳ್ತೀರಾ ನೀವು? ಹೌದು, ಯಾಕೆಂದ್ರೆ ಈಗ ಮಕ್ಕಳು ಮೊದ್ಲೇ ಕೊಡೋದ್ರಿಂದ ಏನಾಗುತ್ತೆ, ಅವ್ರ ಅದನ್ನ ಕಳ್ಕೊಳ್ಳುವಂತ ಚಾನ್ಸಸ್ ಇರ್ತದೆ. ಹಾಗಾಗಿ ನೀವೇನ್ ಮಾಡ್ಬೇಕು ಮಕ್ಕಳೇ, ಅದನ್ನ ಒಂದೆರಡು ಜೆರಾಕ್ಸ್ ತಗೊಂಡು ನೀವು ಮನೇಲಿ ಮಾಡಿಕೊಳ್ಳೋದು ಉತ್ತಮ ಆಗುತ್ತೆ. ಕಲರ್ ಜೆರಾಕ್ಸ್ ಹಾಕ್ಸ್ಕೋಬೇಕು. ನಾವೇನ್ ಮಾಡಿದ್ವಿ ಗೊತ್ತಾ ಮೈನ್, ಒಂದ್ ಸೆಟ್ ನ ನಾವು ಸ್ಕೂಲಲ್ಲೇ ಜೆರಾಕ್ಸ್ ಮಾಡಿ ಮಡಗಿಸ್ಬಿಟ್ಟಿರ್ತೀವಿ. ಲಾಸ್ಟ್ ಇಯರ್ ನಮ್ ವಿದ್ಯಾರ್ಥಿ ಒಬ್ಬ ಮೊದಲನೇ ಪರೀಕ್ಷೆಯನ್ನ ಬರೆದು ಹಾಲ್ ಟಿಕೆಟ್ ನ ಅಲ್ಲೇ ಬಂದ್ಬಿಟ್ಟಿದ್ದಾನೆ. ಸೊ ಅವಾಗ ಏನಾಯ್ತು, ಅವನು ಬೆಳಿಗ್ಗೆ ಬಂದು ಹುಡುಕ್ತಾ ಇದ್ದಾನೆ, ಹಾಲ್ ಟಿಕೆಟ್ ಇಲ್ಲ. ಅಂತ ಸಂದರ್ಭದಲ್ಲಿ ಏನಾಗುತ್ತೆ, ನಮ್ಮ ಹತ್ರ ಕೂಡ ಒಂದು ಹಾಲ್ ಟಿಕೆಟ್ ಇದ್ರೆ ಅವ್ರಿಗೆ ಏನಾಗುತ್ತೆ, ಸ್ವಲ್ಪ ಧೈರ್ಯ ಇರ್ತದೆ. ಇವನ್ ನನ್ಗೂ ಅಷ್ಟೇ ಸರ್, ಲಾಸ್ಟ್ ಇಯರ್ ಎಕ್ಸಾಮ್ ನಡೆಯುವಾಗ ಒಂದ್ ಸ್ಟೂಡೆಂಟ್ ಗಡಿಬಿಡಿಯಲ್ಲಿ ಅರ್ಜೆಂಟ್ ಎಕ್ಸಾಮ್ ಬಯದಲ್ಲಿ ಎಲ್ಲಾ ತಗೋ ಬಂದಿದ್ದಾನೆ, ಹಾಲ್ ಟಿಕೆಟ್ ಮರ್ತ್ ಬಂದ್ಬಿಟ್ಟವನೆ. ಸೊ ಎಕ್ಸಾಮ್ ಸೆಂಟರ್ಗೂ ಮನೆಗೂ ತುಂಬಾ ದೂರ, ಮನೆಗೆ ಹೋಗಿ ಮತ್ತೆ ತಗೋಬರಕ್ಕಾಗಲ್ಲ, ಮತ್ತೆ ಸ್ಕೂಲು ಕೂಡ ಬೇರೆದು. ನಿಜ. ಇಮಿಡಿಯೇಟ್ ಫೋನ್ ಮಾಡಿದ ತಕ್ಷಣ ಏನಾಯ್ತು ಅಂದಿದ ತಕ್ಷಣ ಅಲ್ಲೇ ಹತ್ರ ಇರೋದ್ರಿಂದ ನಾನೇ ಹೋಗಿ ಪ್ರಿಂಟ್ ಔಟ್ ತಗೊಂಡು ಜೆರಾಕ್ಸ್ ತಗೊಂಡ್ ಬಂದು ಕೊಟ್ಟೆ. ಸೊ ಆತರ ಮತ್ತೆ ಆಗ್ಬಾರ್ದು ಅಂದ್ರೆ ವಿದ್ಯಾರ್ಥಿಗಳು 2 ಸೆಟ್ ಕಲರ್ ಪ್ರಿಂಟ್ ಅನ್ನು ತಕೊಂಡು ಮನೇಲೆ ಇಟ್ಕೊಳ್ಬೇಕು. ಮತ್ತೆ ಅದೇ ರೀತಿಯಲ್ಲಿ ನೀವು ಎಕ್ಸಾಮ್ ಸೆಂಟರ್ಗೆ ಹೋಗುವಾಗ ನಿಮ್ಮ ಹಾಲ್ ಟಿಕೆಟ್ ಅನ್ನು ಚೆಕ್ ಮಾಡ್ಕೊಂಡು ಕರೆಕ್ಟ್ ಇದೆಯಾ ಹಾಲ್ ಟಿಕೆಟ್ ಅನ್ನೋದು ತಕೊಂಡು, ಅದ್ರ ಜೊತೆಯಲ್ಲಿ ನಿಮ್ಮ ಪೆನ್ ಏನಿದೆ, ಎಕ್ಸಾಮ್ ಪ್ಯಾಡ್ ಏನಿದೆ ಅದೆಲ್ಲ ತಕೊಂಡು, ನಿಮ್ಗೆಲ್ಲ ವಾಟರ್ ಬಾಟಲ್ ಸಮೇತ ನೀವೇನ್ ಮಾಡ್ಬೇಕು, ಎಕ್ಸಾಮ್ ಸೆಂಟರ್ಗೆ ಹೋಗ್ಬೇಕು. ಮತ್ತೆ ಅದೇ ರೀತಿಯಲ್ಲಿ ನಿಮ್ಮ ಎಕ್ಸಾಮ್ ಅನ್ನು ಕೂಡ ಏನು ಭಯ ಇಲ್ಲದೆ ವಿತ್ ಕಾನ್ಫಿಡೆನ್ಸ್ ಅನ್ನು ನೀವು ಅಟೆಂಪ್ಟ್ ಮಾಡ್ಬೇಕು ಅಂತ ನಾವು ಇಬ್ರು ಕೂಡ ನಿಮ್ಗೆ ಇಲ್ಲಿಂದ ವಿಶ್ ಮಾಡ್ತಿದೀವಿ. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ಡೂ ವೆಲ್ ಅಂಡ್ ಸ್ಕೋರ್ ಗುಡ್ ಮಾರ್ಕ್ಸ್. ಇನ್ನೊಂದು ವಿಷಯ ಹೇಳೋದಿತ್ತು ನಾನು, ನೀವು ಪೆನ್ನು ಅಂತ ಹೇಳಿದ್ರಲ್ಲ, ಅದು ಬಹುಮುಖ್ಯವಾಗುತ್ತೆ. ನೀವು ಪೆನ್ನು ಯಾವಾಗ್ಲೂ ಒಂದು 2 ಸೀಟ್ ಅನ್ನ ಮಾಡಿಕೊಂಡಿರ್ಬೇಕು. ಯಾಕೆಂದ್ರೆ ಒಂದ್ ಅಕಸ್ಮಾತ್ ನಮ್ ಬ್ಯಾಡ್ ಲಕ್ ಒಂದ್ ಪೆನ್ ವರ್ಕ್ ಆಗ್ತಿಲ್ಲ ಅಂದ್ರೂ ಇನ್ನೊಂದಿದ್ರೆ ಅದು ಸೇಫ್ಟಿ ಪರ್ಪಸ್ ಆಗುತ್ತೆ. ಮತ್ತೆ ಶಾಲೆ ಮುಖ್ಯಸ್ಥರು ಏನಿರ್ತಾರೆ, ಅವರು ನೀವು ಏನ್ ನೋಂದಾಯಿಸಿದಿರಾ ಅದು ಕರೆಕ್ಟ್ ಆಗಿದ್ಯಾ, ಅಷ್ಟೇ ಹಾಲ್ ಟಿಕೆಟ್ ಡೌನ್ಲೋಡ್ ಆಗಿದ್ಯಾ ಅನ್ನೋದು ಕೂಡ ಅವ್ರು ಗಮನಿಸಬೇಕಾಗುತ್ತೆ. ಇವೆಲ್ಲ ಅಂಶಗಳನ್ನು ಕೂಡ. ಆಮೇಲೆ ಇನ್ನು ಕೆಲವೊಬ್ರು ಮಕ್ಳು ಇರ್ತಾರೆ, ಸರ್ ನಾವೇ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೋಬಹುದಾ ಅಂತಾನು ಇರ್ತಾರೆ. ಸೊ ಹಾಗಾಗಿ ಖಂಡಿತವಾಗಿ ಮಕ್ಕಳೇ, ನೀವು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊ ನಿಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ನಿಮ್ಗೆ ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡಿ ಕೊಡ್ತಾರೆ. ಆರಾಮಾಗಿ ಅವ್ರ ಹತ್ರ ಹಾಲ್ ಟಿಕೆಟ್ ತಗೊಂಡು ಪರೀಕ್ಷೆಯನ್ನ ನಿರ್ಭೀತಿಯಿಂದ, ಆರಾಮಾಗಿ, ಖುಷಿಯಿಂದ ಒಂದು ಹಬ್ಬದ ರೀತಿಯಲ್ಲಿ ನೀವೇನ್ ಮಾಡಿ ಅದನ್ನ ಆಚರಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಸೊ ನಾನು ಮತ್ತೆ ಮೊಯ್ನ್ ಅವರು ನಿಮ್ಗೆ ಏನು ವಿಶ್ ಮಾಡ್ತಾ ಇದೀವಿ ಅಂದ್ರೆ, ನಿಮ್ಮ ಪರೀಕ್ಷೆ ಸುಲಭವಾಗಿರ್ಲಿ, ಮತ್ತೆ ನಿಮ್ಮ ಪರೀಕ್ಷೆಯನ್ನು ತುಂಬಾ ಈಸಿಯಾಗಿ ಎದುರಿಸಿ ಒಳ್ಳೆ ಅಂಕಗಳನ್ನ ಗಳಿಸಿ ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ ಅಂದ್ಬಿಟ್ಟು ನಾವೇನ್ ಮಾಡ್ತಾ ಇದೀವಿ, ವಿಶ್ ಮಾಡ್ತಾ ಇದೀವಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್.